ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿ ಇವತ್ತು 60 ಪಾಯಿಂಟ್ಸ್ಗಳ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಹಾಗೆಯೇ ಅಲ್ಲಿಂದ ಕೆಳಗಡೆ ಬಂದು 112 ಪಾಯಿಂಟ್ಸ್ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ನಿಫ್ಟಿ ಕಂಟಿನ್ಯೂಸ್ ಆಗಿ 5 ದಿವಸದಿಂದ ಒಂದು ಸೆಲ್ಲಿಂಗ್ ಪ್ರೆಷರಲ್ಲೇ ಇದೆ. ಸೊ ಪ್ರೀವಿಯಸ್ ಡೇ ಹೈ ಮೇಲೆ ನಿಫ್ಟಿಗೆ ಕ್ಲೋಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ಕೂಡ ನಿಫ್ಟಿಲಿ ಒಂದು ನೆಗೆಟಿವ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿಯ ಸೆಕ್ಟರ್ಸ್ ಅಲ್ಲಿ ರಿಯಾಲಿಟಿ ಸೆಕ್ಟರ್ ಇಂದ 2.5% ನೆಗೆಟಿವ್ ಅಲ್ಲಿ ಇದೆ. ಹಾಗೇನೇ ಡಿಫೆನ್ಸ್ 1.17, ಆಟೋ ಸೆಕ್ಟರ್ ಬಂದ್ಬಿಟ್ಟು 1.15% ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿಯ ಟಾಪ್ ಗೇನರ್ ಅಲ್ಲಿ ಪವರ್ ಗ್ರಿಡ್, ಹಿಂದೂಸ್ತಾನ್ ಯೂನಿಲಿವರ್, NTPC, ಮಾರುತಿ, JSW ಸ್ಟೀಲ್ ಇದೆ. ಸೊ 1.68 ಇಂದ 0.93% ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಅಲ್ಲಿ ಟಾಟಾ ಮೋಟಾರ್ಸ್ 2.62% ಒಂದು ನೆಗೆಟಿವ್ ಅಲ್ಲಿ ಇದೆ. BEL, ಜಿಯೋ ಫೈನಾನ್ಸ್, ಅದಾನಿ ಎಂಟರ್ಪ್ರೈಸ್, ವಿಪ್ರೋ ಸೊ 1.90% ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಈ ಒಂದು ಪಾಯಿಂಟ್ ಏನಿದೆ 25,440, ಇಲ್ಲಿಂದ ಒಂದು ರಿವರ್ಸ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಏನೊಂದು ಹೈ ಹೋಗಿತ್ತು, ಇಲ್ಲಿಂದ ನೀವು ಎಕ್ಸಾಕ್ಟ್ ಆಗಿ ಗಮನಿಸಿದ್ರೆ ಈ ಡೇ ಹೈ ಮೇಲೆ ಈ ಹೈನ ನೆಕ್ಸ್ಟ್ ಡೇ ಅದನ್ನು ಕ್ರಾಸ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಈ ಒಂದು ಹೈನ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಸೊ ಈ ಹೈ ಬ್ರೇಕ್ ಮಾಡಿಲ್ಲ. ಸೊ ಈ ಹೈ ಬ್ರೇಕ್ ಮಾಡಿಲ್ಲ. ಸೊ ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂಸ್ ಆಗಿ ಡೌನ್ ಹೋಗ್ತಾ ಇದೆ ಇದು ಒಂದು. ಸೊ ಇನ್ನೊಂದು ಸ್ವಲ್ಪ ಗಮನಿಸಿದ್ರೆ ಇಲ್ಲೊಂದು ಸೆಲ್ಲಿಂಗ್ ಬಂತು, ಸ್ವಲ್ಪ ರಿಕವರಿ ಆಯಿತು. ಇಲ್ಲೂ ಕೂಡ ಒಂದು ಸೆಲ್ಲಿಂಗ್ ಬಂತು, ಒಂದು ಸ್ವಲ್ಪ ರಿಕವರಿ ಸಿಕ್ತು. ಇಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಶಾರ್ಪ್ ಸೆಲ್ಲಿಂಗ್ ನಮ್ಗೆ ನೋಡೋ ಸಿಕ್ತು. ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ಅಂದರೆ ನಿನ್ನೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಬಂದಾಗ ಮೇಲ್ಗಡೆ ಹೋದಾಗ ಸರ್ ಎಕ್ಸ್ಪೆಕ್ಟಿಂಗ್ ಈ ಒಂದು ಡೇ ಹೈನಾದ್ರೂ ಕ್ಲೋಸ್ ಮಾಡಿ ಮತ್ತೆ ನಮ್ಗೆ ನೋಡೋದಕ್ಕೆ ಸಿಗ್ಬೋದು ಮೇಲ್ಗಡೆ ಅಂತ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಡೇ ಹೈ ಮೇಲೆ ಪ್ರೀವಿಯಸ್ ಡೇ ಹೈ ಮೇಲೆ ಕ್ಲೋಸ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ. ಇವತ್ತೇನಾಯಿತು ಅಂದರೆ ಇವತ್ತು ಅದೇ ಥರನೇ ಸೆಲ್ಲಿಂಗ್ ಬಂತು, ರಿಕವರಿ ಆಯಿತು, ಎಕ್ಸ್ಪೆಕ್ಟಿಂಗ್ ಮೇಲೆ ಹೋಗುತ್ತೆ ಅಂತ ಮತ್ತೆ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಏನು ಒಂದು ರಿಕವರಿ ಬರುತ್ತೆ, ಮಧ್ಯಾಹ್ನದ ನಂತರ ಆ ಒಂದು ರಿಕವರಿ ಇರ್ತಾ ಇಲ್ಲ, ಅಲ್ಲಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ. ಸೊ ಈ ಒಂದು ಸೆಲ್ಲಿಂಗ್ ಪ್ರೆಷರು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗ 25,040 ಹಾಗೆ 25,000 ರೌಂಡ್ ಫಿಗರ್ ಇಲ್ಲಿಂದ ನಮಗೊಂದು ಬೌನ್ಸ್ ನೋಡೋಕೆ ಸಿಗ್ಬೋದು ಅಂತ. ಸೊ ಮಾರ್ನಿಂಗ್ ಹಾಗೆ ಆಯಿತು. ಸ್ವಲ್ಪ ನೋಡಿದ್ರೆ ಈ ಒಂದು ಪಾಯಿಂಟಲ್ಲಿ 25,040 ಇಲ್ಲಿಂದ ನಮಗೆ ಶಾರ್ಪ್ ಬೌನ್ಸ್ ನೋಡೋದು ಸಿಕ್ತು, ಮೇಲ್ಗಡೆ ಹೋಯಿತು. ಸೊ ಯಾರೆಲ್ಲ ವಿಡಿಯೋ ನೋಡಿರ್ತೀರ ಸೊ ಅವರಿಗೆ ಇದು ತುಂಬ ಈಸಿಯಾಗಿ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ಕೆಳಗಡೆ ನೋಡೋದಾದ್ರೆ ಇನ್ನು 25,000 ನಿಯರ್ ಇದೆ. ಸೊ ರೌಂಡ್ ಫಿಗರ್ ನಾಳೆ ಏನಾದರೂ ಅದನ್ನು ಕ್ರಾಸ್ ಆದರೂ ಆಗ್ಬೋದು, ಯಾಕಂದರೆ ಅಷ್ಟೊಂದು ಸೆಲ್ಲಿಂಗ್ ನಿಫ್ಟಿಲಿ ನಮ್ಗೆ ನೋಡೋ ಸಿಗ್ತಾ ಇದೆ. ಸೊ ಲಾಸ್ಟ್ ಅವರ್ ಏನಾದರೂ ನಿಫ್ಟಿಲಿ ಸೆಲ್ಲಿಂಗ್ ಬರಲಿಲ್ಲ ಅಂದರೆ ಬೇರೆ ಎಕ್ಸ್ಪೆಕ್ಟಿಂಗ್ ಮೇಲೆ ಹೋಗ್ಬೋದು ಅಂತ. ಬಟ್ ಲಾಸ್ಟ್ ಅವರಲ್ಲಿ ಸೆಲ್ಲಿಂಗ್ ಬಂದಿರೋದ್ರಿಂದ ಸೊ ನಾಳೆ 25,000 ಲೆವೆಲ್ ಬ್ರೇಕ್ ಆಗ್ಬೋದು. 24,920 ಏನಿದೆ ಇದು ಒಂದು ನಮಗೆ ಸಪೋರ್ಟ್ ಝೋನ ಕೆಲಸ ಮಾಡುತ್ತೆ. ಒಂದು ವೇಳೆ 25,000 ಲೆವೆಲ್ ಇಮಿಡಿಯೇಟ್ ಆಗಿ ಏನಾದರೂ ಬ್ರೇಕ್ ಆಗಿ ಮತ್ತೆ ನಮಗೆ ಬೌನ್ಸ್ ಅಂತ ನೋಡೋದಕ್ಕೆ ಸಿಗ್ಬೋದು. ಬಟ್ 25,000 ಲೆವೆಲ್ ಒಂದು ಗುಡ್ ಝೋನು. ಸೊ ಈ ಒಂದು ಝೋನ ಬ್ರೇಕ್ ಆಗಬಾರ್ದು. ಇದು ಆದರೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿಂದ ಇನ್ನು ಮೇಲ್ಗಡೆ ನೋಡೋದಾದ್ರೆ ಸೊ 25,120 ಅಥವಾ 150 ರೇಂಜ್ ಏನಿದೆ ಈ ಒಂದು ರೇಂಜ್ನ ಬ್ರೇಕ್ ಆಯಿತು ಅಂದರೆ ನಾವು ಮತ್ತೆ ಸ್ವಲ್ಪ ಅಪ್ಸೈಡ್ ನೋಡ್ಬೋದು. 25,200 ಲೆವೆಲ್ಸ್ ಇದೆ ನಮಗೆ ನೋಡೋಕೆ ಸಿಗುತ್ತೆ. ಹಾಗೆ 25,250 ಲೆವೆಲ್ಗಳನ್ನು ನಾವು ನೋಡ್ಬೋದು. ಬಟ್ ಇದೊಂದು ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇರೋದ್ರಿಂದ ನೋಡೋಣ. ನಾಳೆ 25,000 ನಿಫ್ಟಿ ಏನಾದರೂ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದೊಂದು ಬೇರಿಶ್ನೆಸ್ ನಮಗೆ ಒಂದು ಸ್ಪೈಕ್ ಏನಾದರೂ ಸಿಗ್ಬೋದು. ಅಂದರೆ ಮಾರ್ನಿಂಗ್ ಫಸ್ಟ್ ಅವರಲ್ಲಿ ಏನಾದರೂ ಇಮಿಡಿಯೇಟ್ ಒಂದು ಸೆಲ್ಲಿಂಗ್ ಬಂದ್ಬಿಟ್ಟು ಮತ್ತೆ ನಮಗೆ ರಿಕವರಿ ಸಿಗ್ತಾ ನಮಗೆ ನೋಡೋದು ಸಿಗುತ್ತೆ. ಸೊ ಹಾಗಾಗಿ 25,000 ಲೆವೆಲ್ ಝೋನಲ್ಲಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಅಲ್ಲಿ ಶಾರ್ಪ್ ಸೆಲ್ಲಿಂಗ್ ಅಥವಾ ಶಾರ್ಪ್ ಬೈಯಿಂಗ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಅದು ಇರುತ್ತೆ. ಸೊ ನೋಡೋಣ ಯಾವ ಥರದ ಒಂದು ಮೂಮೆಂಟ್ ನಾಳೆ ನಿಮಗೆ ನಿಫ್ಟಿ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆಯೇ ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನಮ್ಮ ಆಫೀಸ್ಗೆ ನೇರವಾಗಿ ಭೇಟಿ ನೀಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನೀವು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.